ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ರಜಕ್ಕೆ ಏನು ಮಾಡಬೇಕು ಅಂತ ಟೆನ್ಷನ್ ಮಕ್ಳಿಗೆಲ್ಲ ಮಾಡ್ಕೊಳ್ಬೇಕು ಮನೇಲಿ ಅಂತ ಇರುತ್ತೆ. ಸೊ ಈ ಥರ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ದಿ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಈ ಸ್ನ್ಯಾಕ್ಸ್ ರೆಸಿಪಿನ ತೊಗೊಂಡು ಬಂದಿದ್ದೀವಿ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇನಂತಂದರೆ ಬೆಂಡೆಕಾಯಿ ಕುರ್ಕುರೆ, ಬೆಂಡೆಕಾಯಿ ಚಿಪ್ಸ್, ಬೆಂಡೆಕಾಯಿ ಬೋಂಡ, ಬೆಂಡೆಕಾಯಿ ಪಕೋಡ ಏನು ಬೇಕಾದರೂ ಕರ್ಕೋಬೋದು ಫ್ರೆಂಡ್ಸ್. ಅಷ್ಟು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಸೇರಿ ಮಕ್ಕಳು ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ಬೋದು ಇದರಲ್ಲಿ. ನೋಡ್ಕೊಂಬರೋಣ ಬನ್ನಿ. ಈ ಬೆಂಡೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಒಂದು ಒಣಬಟ್ಟೆಯಲ್ಲಿ ಒರೆಸ್ಕೊಂಡು ಇಷ್ಟಿಷ್ಟು ಉದ್ದ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಒರೆಸ್ಬೇಕು ಫ್ರೆಂಡ್ಸ್, ಬಟ್ಟೆಲಿ ಒರೆಸ್ಬೇಕು, ಇಲ್ಲಾಂದರೆ ಲೋಳಿ ಲೋಳಿ ಅಂಶ ಇರುತ್ತೆ ನೀರಲ್ಲಿ ತೊಳೆದಿರೋದ್ರಿಂದ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಅಂದರೆ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಅರ್ಧ ಸ್ಪೂನ್ ಸಾಕಾಗುತ್ತೆ. ಮತ್ತು ಒಂದು ಚುಟ್ಕಿಯಷ್ಟು ಅಂದರೆ ಒಂದು ಕಾಲಿಗಿಂತನೂ ಕಡಿಮೆನೇ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, ಕಲರ್ ಅಲ್ಲರ್ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನೀವು ಯಾವ ಕ್ವಾಂಟಿಟಿ ತೊಗೊಂಡಿದ್ದೀರ ಅಷ್ಟು ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಇದು ಕ್ರಿಸ್ಪಿನೆಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ಕುರ್ಕುರೆ, ಈ ಪಕೋಡ ಈ ಟೈಪ್ ಮಾಡೋದಾದರೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೊಂಡು ನೀಟಾಗಿ ಡ್ರೈ ಆಗಿನೇನೆ ಆ ಮಸಾಲೆ ಎಲ್ಲ ಪೌಡರ್ ಎಲ್ಲ ಅದಕ್ಕೆ ಹಿಡಿಯೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೀವು ಏನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂದಿರುತ್ತೆ ಅಂತ. ಮತ್ತು ಸ್ವಲ್ಪ ಡ್ರಾಪಲ್ಲೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ಬೋಂಡ ಟೈಪ್ ಅದು ಬೇಡ, ಡ್ರೈ ಆಗಿಯೇ ಇರಲಿ. ನೀಟಾಗಿ ಅದನ್ನು ಜಸ್ಟ್ ಅದು ನಾವೇನೇನು ಮಸಾಲೆ ಹಾಕಿದ್ದೀವಲ್ವ ಅದು ಬೆಂಡೆಕಾಯಿಗೆ ಅಂಟ್ಕೊಳ್ಳೋ ಥರ ಇದ್ದರೆ ಸಾಕು, ಅದೇ ರೆಡಿಯಾಗಿರುತ್ತೆ. ತುಂಬ ಏನು ನೀರು ಹಾಕಿ ಬಜ್ಜಿ ಟೈಪು ಆ ಥರ ಬೇಡ. ನೋಡಿ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಸ್ವಲ್ಪ ನಾವು ಮಸಾಲೆ ಏನೇನು ಹಾಕಿದ್ವಿ ಅದನ್ನು ಮಾತ್ರ ಅಂಟ್ಕೊಂಡಿದೆ, ಜಾಸ್ತಿ ಎಕ್ಸ್ಟ್ರಾಸ್ ಏನಿಲ್ಲ. ನೋಡ್ತಾರಲ್ಲ ಫ್ರೆಂಡ್ಸ್, ಇವಾಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ನೀವು ಎಷ್ಟು ಕರಿಯೋದಕ್ಕೆ ಇಟ್ಕೋತೀರಾ ಅಷ್ಟು ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಬಿಡಿ ಬಿಡಿಯಾಗಿ ಸೇರಿಸ್ಕೊಳ್ಳಿ ಬೆಂಡೆಕಾಯಿ ಮಸಾಲೆನ. ಒಂದು 2 ನಿಮಿಷ 3 ನಿಮಿಷ ಆದಮೇಲೆ ಮಿಕ್ಸ್ ಅಂದರೆ ಆ ಕಡೆ ಈ ಕಡೆ ಡ್ರೈ ಇದು ಮಾಡ್ಕೊಳ್ಳಿ. ಫಸ್ಟೇ ಹಾಕ್ಬಿಟ್ರೆ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ಟು ನಂತರ ಅದನ್ನು ನೀಟಾಗಿ 2 ಬದಿನಲ್ಲೂ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿರೋ ರೆಸಿಪಿನ ನೀವು ಟ್ರೈ ಮಾಡ್ದಲೇ ಇರ್ತೀರ. ದಯವಿಟ್ಟು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಹೋಮ್ ಮೇಡ್ ಆಗಿರುತ್ತೆ. ಯಾವುದೇ ಥರದ ಯಾವುದು ಸೈಡ್ ಎಫೆಕ್ಟ್ ಆಗೋವಂಥದ್ದು ಏನೂ ಇಲ್ಲ. ರಜದಲ್ಲಿ ಮಕ್ಳಿಗೆ ಏನಾದರೂ ಮಾಡ್ಕೊಳ್ಬೇಕು ಅಂತ ಇದ್ದರೆ ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಾನು ಮಾಡಿದ್ದೆ, ನನಗೂ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರನೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಯಾವ ಥರ ಬಂದಿದೆ ಅಂತ. ಸ್ವಲ್ಪನೂ ಎಣ್ಣೆ ಅಂಥದ್ದೇ ಇಲ್ಲ ಇದರಲ್ಲಿ. ಈಗ ಬೋಂಡ ಬಜ್ಜಿ ಅದರಲ್ಲಿ ಸ್ವಲ್ಪ ಆಯಿಲ್ ಅಂಶನೂ ಇರುತ್ತೆ, ಇದರಲ್ಲಿ ಅಷ್ಟೊಂದು ಇಲ್ಲವೇ ಇಲ್ಲ. ನೋಡಿದ್ರಲ್ಲ, ಪೂರ್ತಿ ಡ್ರೈ ಮಾಡ್ಕೊಳ್ಬೇಕು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿರೋ ರೆಸಿಪಿನ ನೀವು ಟ್ರೈ ಮಾಡ್ದಲೇ ಇರ್ತೀರ. ದಯವಿಟ್ಟು ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ಈ ವಿಡಿಯೋನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು.